ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಧಾರವಾಡ ಜಿಲ್ಲೆಯ ಒಬ್ಬ ಕ್ರಿಯಾಶೀಲ ಶಿಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಲಿಂಗರಾಜ್ ರಾಮಾಪುರ್ ಅವರು ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗವಹಿಸಿದ್ದಾರೆ. ಹೀಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಎಲ್ಲರಿಗೂ ನಮಸ್ಕಾರ ಸರ್, ಈಗ ನಾವು ಮಕ್ಕಳ ಸಾಹಿತ್ಯದ ಕುರಿತಾಗಿ ಒಂದಷ್ಟು ಚರ್ಚೆಯನ್ನ ಮಾಡೋಣ ಅಂತ ಅನ್ಕೊಂಡ್ವಿ. ನಿಮ್ಮ ದೃಷ್ಟಿಯಲ್ಲಿ ಮಕ್ಕಳ ಸಾಹಿತ್ಯ ಅಂದ್ರೆ ಏನು ಅಂತ? ಮಕ್ಕಳ ಸಾಹಿತ್ಯ ಅಂತ ಅನ್ನೋದು ಇದೆ. ಅದು ಮಕ್ಕಳ ಸೃಜನಶೀಲತೆಯನ್ನ ಹೆಚ್ಚು ಮಾಡತಕ್ಕಂತಹ ನಿಟ್ಟಿನೊಳಗೆ ಬರೆದಿರುವಂತಹ ಸಾಹಿತ್ಯ ಆಗಿರ್ಬೇಕು. ಅದು ದೊಡ್ಡವರು ಬರೆದಿದ್ದಾಗಿರ್ಬೋದು ಅಥವಾ ಚಿಕ್ಕವರು ಬರೆದಿದ್ದಾಗಿರ್ಬೋದು. ದೊಡ್ಡವರು ಬರೆದಿದ್ದಾದ್ರೆ ಮಕ್ಕಳ ಸಾಹಿತ್ಯ ಅದು ಅವರ ಕಾಲಘಟ್ಟದ ಅವರ ನೆನಪುಗಳ ಸ್ಮೃತಿಯಿಂದ ಹೊರಬಂದಂತಹ ಸಾಹಿತ್ಯ ಆಗುತ್ತೆ. ಮಕ್ಕಳು ಬರೆದಿದ್ದಾದ್ರೆ ಮಕ್ಕಳೇನು ವರ್ತಮಾನ ಕಾಲಘಟ್ಟದೊಳಗೆ ಅವ್ರೇನು ಅನುಭವಿಸ್ತಾ ಇದ್ದಾರೆ, ಅವ್ರೇನು ತಿಳ್ಕೊಂಡಿದ್ದಾರೆ, ಅವ್ರೇನು ಅನ್ಕೊಂಡಿದ್ದಾರೆ, ಅದು ಅವರ ಒಂದು ಬರವಣಿಗೆಯ ಮೂಲಕ ಸೃಜನಾತ್ಮಕವಾಗಿ ಅವರ ಅನುಭವಗಳನ್ನ, ಅನಿಸಿಕೆಗಳನ್ನ, ಅದು ಮಕ್ಕಳ ಕಥೆ ಆಗಿರ್ಬೋದು, ಕವಿತೆ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅದರ ಮೂಲಕ ಹೊರಹೊಮ್ಮಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ. ಒಟ್ಟಾರೆ ಮಕ್ಕಳ ಸಾಹಿತ್ಯ ಮಕ್ಕಳ ಮನಸ್ಸನ್ನ ಹದಗೊಳಿಸಿ, ಮೃದುಗೊಳಿಸಿ, ಅವರ ಭಾವನೆಗಳನ್ನ ಅರಳಿಸ್ಲಿಕ್ಕೆ ಇರುವಂತದ್ದು ಅಂತ ನಾನು ಅನ್ಕೊಂಡಿದ್ದೇನೆ. ಸುಮಾರು 20-25 ವರ್ಷಗಳ ಕಾಲ ಮಕ್ಕಳ ಲೋಕದೊಂದಿಗೆ ಬಹಳ ಆಪ್ತವಾಗಿ ಒಡನಾಡಿದವರು ತಾವು. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಪ್ರೌಢಶಾಲಾ ಶಿಕ್ಷಕರಾಗಿ ಮಕ್ಕಳ ಸುಂದರ ಲೋಕದ ಅನಾವರಣವನ್ನು ಮಾಡಲಿಕ್ಕೆ ತಾವೆಲ್ಲ ಶ್ರಮ ಪಟ್ಟಿದ್ದೀರಿ. ಈ ರೀತಿ ಮಕ್ಕಳ ಸಾಹಿತ್ಯದಲ್ಲಿ ಗುರುತಿಸಬಹುದಾಗಿರ್ತಕ್ಕಂಥ ಒಂದು ಅಭಿವ್ಯಕ್ತಿ ಅಥವಾ ಕೊಡುಗೆಯನ್ನ ಮಕ್ಕಳು ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಎಸ್ ಸರ್, ಖಂಡಿತವಾಗ್ಲೂ ನಾಡಿನ ನೂರಾರು ಜನ ಮಕ್ಕಳು ಈ ನಿಟ್ಟಿನೊಳಗೆ ಪ್ರಯತ್ನಗಳನ್ನ ಮಾಡಿದ್ದಾರೆ. ಬಹಳಷ್ಟು ಕಡೆ ಕೊರಗೇನಿದೆ ಅಂತಂದ್ರೆ ಮಕ್ಕಳು ಬರಿತಾ ಇಲ್ಲ, ಮಕ್ಕಳ ಸಾಹಿತ್ಯವನ್ನ ದೊಡ್ಡವರು ಬರಿತಾ ಇದ್ದಾರೆ ಅನ್ನುವಂಥದ್ದಿದೆ. ಆದ್ರೆ ಅಲ್ಲಲ್ಲೂ ಕೂಡ ನಾವು ಒಂದಿಷ್ಟು ಬೆಳಕಿನ ಕಿರಣಗಳನ್ನ ನೋಡ್ತೇವೆ. ಮಕ್ಕಳು ಬಹಳಷ್ಟು ಬರೆದಿದ್ದಾರೆ. ಈ ಉದಾಹರಣೆಗೆ ಹೇಳಬೇಕು ಅಂತಂತಂದ್ರೆ, ಮಗು ಕುಮಾರಿ ನೇಹಾ ರಾಮಾಪುರ್ ಅವರು ಈ ಮ್ಯಾಜಿಕ್ ಪೆನ್ಸಿಲ್ ಅನ್ನುವಂತಹ ಕೃತಿಯನ್ನ ಬರೀತಾರೆ. ಇದ್ರೊಳಗೆ ಅವರು ಬರೆದಿರ್ತಕ್ಕಂತಹ 16 ಕಥೆಗಳನ್ನ ಅವರು ಅನಾವರಣ ಮಾಡಿದ್ದಾರೆ. ಇದು ಈ ಮಗು 4ನೇ ವರ್ಗದಲ್ಲಿ ಇದ್ದಾಗ್ಲೇನೆ ಬರೆದಂತಹ ಕಥೆಗಳು. 16 ಕಥೆ. ಇದ್ರೊಳಗೆ 16 ಕಥೆಗಳಿದಾವೆ. 4ನೇ ವರ್ಗದಲ್ಲಿನೇ ಮಗು ತನ್ನ ಕಲ್ಪನೆಗಳನ್ನ ವಿಸ್ತರಿಸ್ತಕ್ಕಂತಹ ಕೆಲಸವನ್ನ ಈ ಒಂದು ಕಥಾ ಸಂಕಲನದೊಳಗೆ ನಾವು ಮಾಡ್ತೇವೆ. ಅವಳ ಕಲ್ಪನೆಗಳೇನಿದಾವೆ ಅವು ಈಗಿನ ಕಾಲಘಟ್ಟದ ಕಲ್ಪನೆಗಳನ್ನ ನಾವು ನೋಡ್ತೇವೆ. ಈಗ ದೊಡ್ಡವರು ಬರೆದ್ರೆ ಅದು ಹಂಗಾಗೋದಿಲ್ಲ. ಅವ್ರ ಬಾಲ್ಯ, ಅವ್ರ ಕಾಲಘಟ್ಟದಲ್ಲಿ ಏನಿತ್ತು ಅನ್ನೋದನ್ನ ಅವರು ವಿವರಿಸ್ತಾರೆ. ಬಟ್ ಅದು ಈಗಿನ ಮಕ್ಕಳಿಗೆ ಅಪ್ರಸ್ತುತ ಅಂತ ಅನಿಸ್ಕೊಳ್ಳುತ್ತೆ. ಅಂದ್ರೆ ಸರ್, ಈಗ ದೊಡ್ಡವರೇನು ತಮ್ಮ ಬಾಲ್ಯವನ್ನ ಕಲ್ಪಿಸಿಕೊಂಡು ನೆನಪಿಸಿಕೊಂಡು ಬರೀತಾರೆ. ಅದು ಈಗ ಯಾವುದೇ ಕಾಲಘಟ್ಟದಲ್ಲಿ ದೊಡ್ಡವರು ಬರೆದ್ರು ಕೂಡ ಓದ್ತಕ್ಕಂತ ಮಕ್ಕಳು ಮತ್ತು ಬರೀತಕ್ಕಂತ ಮಕ್ಕಳ ಸಾಹಿತ್ಯಗಳು ಒಂದು ತಲೆಮಾರಿನ ಅಂತರ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಈಗಿನ ಮಕ್ಕಳು ಏನು ಈಗಿರುವಂತಹ ಏನ್ ಹಿರಿಯರಿದ್ದಾರೆ ಅವ್ರಿಗಿಂತನೂ 10 ವರ್ಷ 20 ವರ್ಷ ಮುಂದಿನ ಜನರೇಷನ್ ಅಲ್ಲಿ ಇದ್ದಾರೆ. ನಾವಿನ್ನೂ ಒಮ್ಮೆ ಕೊರಗು ಕಾಡುತ್ತೆ, ನಾವಿನ್ನೂ ಹಳೆಯದನ್ನ ಅವ್ರಿಗೆ ಕೊಡ್ತಾ ಇದೀವ ಅಂತ. ದೊಡ್ಡವರು ಕೊಟ್ಟಂತಹ ಮಕ್ಕಳ ಸಾಹಿತ್ಯ ಏನಾಗುತ್ತೆ, ಅದು ಅವರ ಕಾಲಘಟ್ಟದ ಹಳೆಯದು ಅಂತ ಅನಿಸ್ಕೊಳ್ಳುತ್ತೆ. ಮಕ್ಕಳಿಗೆ ಒಂಥರ ಹಳಸಿದ್ದು ಅಂತ ಹಂಗ ಅನ್ಸುತ್ತೆ. ಬಟ್ ಈಗ ಬರೆದಂತ ಮಕ್ಕಳು, ಈ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಇಲ್ಲಿ ಒಂದು ಪ್ರವಾಸ ಕಥನ ಇದೆ. ಮಗು ಕುಮಾರಿ ನೇಹಾ ರಾಮಾಪುರ್ ಅವರು ಬರೆದಂತಹ ಪ್ರವಾಸ ಕಥನ ಅರಿವಿನ ಪಯಣ. ಇದ್ರೊಳಗೆ ಮಗು ಏನ್ ಮಾಡುತ್ತೆ ಅಂತಂತಂದ್ರೆ, ತಾನು ಸುತ್ತಾಡಿದಂತಹ 16 ಸ್ಥಳಗಳ ಬಗ್ಗೆ ಬರಿತಾ ಹೋಗುತ್ತೆ. ಅಂದ್ರೆ ದೊಡ್ಡವರು ಬರೆದಿರೋ ರೀತಿಯಲ್ಲೇ ಚಿಕ್ಕ ಮಗು ಕೂಡ ಪ್ರವಾಸ ಕಥನವನ್ನ ಬರಿಬಹುದು. ಎಸ್, ಖಂಡಿತವಾಗ್ಲೂ ಬರಿಬಹುದು. 16 ಸ್ಥಳಗಳನ್ನ ಅವಳು ಏನೋ ತನ್ನ ಬಾಲ್ಯದಲ್ಲಿ ಸುತ್ತಾಡಿದಾಳೆ ಮತ್ತು ಅದರಿಂದ ಏನನ್ನ ಕಲ್ತಿದ್ದಾಳೆ ಅನ್ನೋದನ್ನ ಅವಳು ಇದ್ರೊಳಗೆ ವಿವರಣೆ ಕೊಡ್ತಾ ಹೋಗ್ತಾಳೆ. ಒಂದು ಸ್ಥಳದ ಐತಿಹಾಸಿಕ ಪಾರಂಪರಿಕ ಹಿನ್ನೆಲೆ, ಅಲ್ಲಿರ್ತಕ್ಕಂಥ ಆಹಾರ ಪದ್ಧತಿ, ಅಲ್ಲಿರ್ತಕ್ಕಂಥ ಜನಜೀವನವನ್ನ ಅವಳು ತನ್ನ ದೃಷ್ಟಿಯೊಳಗೆ, ಅಂದ್ರೆ ತನ್ನ ಕಾಲಘಟ್ಟದ ದೃಷ್ಟಿಯೊಳಗೆ ಅವಳು ಅಧ್ಯಯನ ಮಾಡ್ತಾಳೆ.
ಇಂಥ ಪ್ರಯತ್ನಗಳು ನಾವು ಬಹಳಷ್ಟು ಪ್ರಯತ್ನಗಳು ಆಗಿದಾವೆ, ಸಾವಿರಾರು ನೋಡ್ತೀವಿ. ಅಂದ್ರೆ ಇದರ ಅರ್ಥ ಸರ್, ಈಗ ಕೇವಲ ದೊಡ್ಡವರು ಮಾತ್ರ ಪ್ರವಾಸ ಕಥನ ಬರೀಬಹುದು, ಸರಿಯಾಗಿ ಅಬ್ಸರ್ವ್ ಮಾಡಬಹುದು, ಏನೋ ಒಂದು ಅನುಭವಗಳನ್ನು ಕಟ್ಟಿ ಕೊಡಬಹುದು ಅನ್ನೋದನ್ನ ಬ್ರೇಕ್ ಮಾಡಿ ಚಿಕ್ಕವರು ಕೂಡ ಅವ್ರದೇ ಆಗಿರ್ತಕ್ಕಂಥ ಅನುಭವಗಳು, ಅವ್ರದೇ ಆಗಿರ್ತಕ್ಕಂಥ ನೋಟಗಳನ್ನ ಈ ರೀತಿ ಸೃಜನಾತ್ಮಕವಾಗಿ ಅಭಿವ್ಯಕ್ತಿಸಬಹುದು ಅಂತ ತಾವು ಹೇಳ್ತಿದ್ದೀರಿ. ಸರ್, ಖಂಡಿತವಾಗ್ಲೂ ಮಕ್ಕಳು ಅಂದ್ರೆ ಅವಳು ತನ್ನ ರಿಯಲ್ ಅನುಭವಗಳನ್ನ ತನ್ನ ಭಾಷೆ, ತನ್ನದೇ ಆದಂತ ಭಾಷೆಯೊಳಗೆ ವ್ಯಕ್ತಪಡಿಸಿದಾಗೆ ಅವಳ ವಯಸ್ಸಿನ ಮಕ್ಕಳು ಮತ್ತೊಂದು ಮಗು ಅದನ್ನು ಓದಬೇಕಾದ್ರೆ ಅದು ಅದು ಆ ಮಗು ಅದು ಅದು ತನ್ನದೇ ಅನುಭವ ಅನ್ನೋ ರೀತಿ ಓದುತ್ತೆ. ಸೊ ಅದು ವ್ಯತ್ಯಾಸ. ಅಂದ್ರೆ ದೊಡ್ಡವರು ಬರೆದಿದ್ದಕ್ಕೂ ಮತ್ತು ಚಿಕ್ಕವರು ಬರೆಯೋದಕ್ಕೂ ವ್ಯತ್ಯಾಸ ಏನಿದೆ ಅಂದ್ರೆ ಇದು ಬಹಳ ಮುಖ್ಯವಾದಂತಹ ವ್ಯತ್ಯಾಸ ಆಗುತ್ತೆ. ನಾವು ಉದಾಹರಣೆಗೆ ಮತ್ತೊಂದು ನೋಡ್ತೀವಿ, ಇಲ್ಲಿ ನೇಹಾ ರಾಣಿಯ ಕಥೆಗಳು ಅಂತ ಹೇಳಿ ಮಗು ಕುಮಾರಿ ನೇಹಾ ರಾಮಾಪುರ್ ಅವರು ಬರೆದಂತದ್ದು ಪುಸ್ತಕ ಇದು. ಇದ್ರೊಳಗೂ ಕೂಡ ಇದನ್ನ ಅವಳು 8ನೇ ವರ್ಗದೊಳಗಿದ್ದಾಗೆ ತೆಗೆದುಕೊಂಡು ಬರ್ತಾಳೆ ಪುಸ್ತಕನ. ಅಂದ್ರೆ ನಾವು ಇಲ್ಲಿ ಮ್ಯಾಜಿಕ್ ಪೆನ್ಸಿಲ್ ಅನ್ನ ನೋಡಿದ್ವಿ, ಇದು 4ನೇ ವರ್ಗದ ಇದ್ದಂತಹ ಕಥೆಗಳು, ಇದು 8ನೇ ವರ್ಗದಲ್ಲಿ ಅವಳು ಬರೆದಂತಹ ಕಥೆಗಳು. ಅಂದ್ರೆ ಇಲ್ಲಿ ನಾವು ಇಲ್ಲೂ ಕೂಡ ನಾವು ವ್ಯತ್ಯಾಸಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ 4 ವರ್ಷದ ಅವಧಿಯೊಳಗೆ ಆ ಮಗುವಿನ ಬುದ್ಧಿಮತ್ತೆ, ಅವಳ ಕಲ್ಪನೆಗಳು, ಅವಳ ಆಲೋಚನೆಗಳು ವಿಸ್ತಾರ ಆಗಿರೋದನ್ನ ನಾವು ಈ ಒಂದು ಕಥಾ ಸಂಕಲನದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ 4 ವರ್ಷದೊಳಗೆ ಅವಳ ಭಾಷೆ ಬದಲಾಗಿದೆ, ಅವಳ ಕಲ್ಪನೆ ಬದಲಾಗಿದೆ, ಅವಳ ಆಲೋಚನೆ, ಕ್ರಿಯಾಶಕ್ತಿ ಅದು ಬದಲಾಗಿರೋದನ್ನ ಅದು ನೋಡುತ್ತೆ. ಖಂಡಿತವಾಗ್ಲೂ ಅವಳು ಬರೆದಂತ ಈ 8ನೇ ವರ್ಗದಲ್ಲಿ ಬರೆದಂತ ಕಥಾ ಸಂಕಲನ ಅವಳ ವಯಸ್ಸಿನ 8, 9, 10, 7, 6ನೇ ವರ್ಗದ ಮಕ್ಕಳು ತುಂಬಾ ಈ ಕಥೆಗಳನ್ನ ಅವ್ರು ಮೆಚ್ಕೊಳ್ತಾರೆ. ಇದ್ರೊಳಗೆ ನಾವು ಉದಾಹರಣೆಗೆ ಹೇಳಬೇಕು ಅಂತಂತಂದ್ರೆ ಇದ್ರೊಳಗೆ ಬರೆದಂತಹ 16 ಕಥೆಗಳಿದಾವೆ. ಆನೆಯ ಸಂದೇಶ ಅಂತ ಇದೆ, ಬುದ್ಧಿವಂತ ನಾಯಿ, ಪಕ್ಷಿಗಳ ರಾಜ, ಯಾರು ಶ್ರೇಷ್ಠ, ಸಂಸ್ಕಾರ, ಪ್ರಾಮಾಣಿಕತನಕ್ಕೆ ತಕ್ಕ ಫಲ, ಈ ರೀತಿ 16 ಕಥೆಗಳು. ಅಜ್ಜಿಯನ್ನು ಬಿಡದ ಕ್ರೂರಿ ಕೊರೋನಾ, ಇದು ಸ್ವಲ್ಪ ಈ ಒಂದಿಷ್ಟು ವಾಸ್ತವಾಂಶಗಳನ್ನ ಇಟ್ಕೊಂಡಂತಹ ಕಥೆಗಳನ್ನು ಕೂಡ ನಾವು ಮಕ್ಕಳ ಒಂದು ಸಾಹಿತ್ಯದಲ್ಲಿ ಕಾಣಲಿಕ್ಕೆ. ಅಂದ್ರೆ ಮಕ್ಕಳು ತಮ್ಮ ಸುತ್ತಲಿನ ಜಗತ್ತಿನ ವಿಷಯಗಳನ್ನೇ ತಮ್ಮ ಕಥೆ ಮತ್ತು ಕವನಗಳಿಗೆ ಸರಕಾಗಿ ಬಳಸ್ಕೊಳ್ಳೋಕೆ ಆದ್ಯತೆ ಕೊಡ್ತಾರೆ. ಎಸ್ ಸರ್, ಖಂಡಿತವಾಗಿ. ಅದರಲ್ಲಿ ಅವರ ಮುಗ್ಧವಾಗಿರ್ತಕ್ಕಂಥ ಕಲ್ಪನೆ, ಅವರ ಒಂದು ಅನುಭವಗಳು, ಅವುಗಳನ್ನ ಮೇಳೈಸಿ ಅವರು ಕಥೆಯನ್ನ ಸಶಕ್ತವಾಗಿ ಬರೀಬಲ್ಲರು ಅಂತ ತಾವು ಹೇಳ್ತಿದ್ದೀರಿ. ಎಸ್ ಸರ್, ಖಂಡಿತವಾಗ್ಲೂ ಸರ್, ಅದು ಸಾಧ್ಯ ಇದೆ. ಆದ್ರೆ ಮಕ್ಕಳಿಗೆ ಒಂದಿಷ್ಟು ಹಿರಿಯರ ಮಾರ್ಗದರ್ಶನ ಅಂತೂ ಬೇಕೇ ಬೇಕಾಗುತ್ತೆ. ಒಂದಿಷ್ಟು ಭಾಷೆಯನ್ನ ಬಳಸ್ಬೇಕಾದ್ರೆ ಮತ್ತೆ ಶಬ್ದಗಳ ಅಂದ್ರೆ ಈಗ ಈ ಉದಾಹರಣೆಗೆ ಹೇಳಬೇಕು ಅಂದ್ರೆ ಮಕ್ಕಳಿಗೆ ಒಂದು 1500ರಿಂದ 2000 ಶಬ್ದ ಸಾಮರ್ಥ್ಯ ಇದ್ರೆ ದೊಡ್ಡವರಿಗೆ 10,000ರಿಂದ 12,000 ಶಬ್ದ ಸಾಮರ್ಥ್ಯ ಇರುತ್ತೆ. ಅಲ್ಲಲ್ಲಿ ಸ್ವಲ್ಪ ಅವರು ತಮ್ಮದೇ ಆದಂತಹ ಶಬ್ದಗಳನ್ನ ಬಳಸಿಕೊಂಡು ಬರೆದಿರ್ತಾರೆ. ಸೊ ಅಲ್ಲಿ ಸ್ವಲ್ಪ ಹಿರಿಯರ ಮಾರ್ಗದರ್ಶನ ಖಂಡಿತವಾಗ್ಲೂ ಬೇಕಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಸರ್, ಈಗ ಹಿರಿಯರಿಗೆ ಒಂದು ವಯಸ್ಸಿರುತ್ತದೆ, ದೈಹಿಕವಾಗಿರ್ತಕ್ಕಂಥ ವಯಸ್ಸು, ಮಾನಸಿಕವಾಗಿರ್ತಕ್ಕಂಥ ವಯಸ್ಸನ್ನು ನಾವು ನೋಡಿದಾಗ ಹಿರಿಯರು ಅವರ ವಯಸ್ಸಿಗೆ ಅನುಗುಣವಾಗಿರ್ತಕ್ಕಂಥ ಅನುಭವಗಳು, ಪ್ರಬುದ್ಧತೆ ಮತ್ತು ಅವರ ವಯಸ್ಸಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಶಬ್ದ ಕಟ್ಟುವ ಸಾಮರ್ಥ್ಯ, ಇವೆಲ್ಲವನ್ನ ಅವರು ಹೊಂದಿರ್ತಾರೆ. ಅದೇ ರೀತಿ ತನ್ನ ವಯಸ್ಸಿಗೆ ಅನುಗುಣವಾಗಿ ಮಗು ಕೂಡ ತನ್ನದೇ ಆಗಿರ್ತಕ್ಕಂಥ ಭಿನ್ನವಾದ ಅನುಭವಗಳು, ತನ್ನದೇ ವಯಸ್ಸಿಗೆ ಅನುಗುಣವಾಗಿರ್ತಕ್ಕಂಥ ಶಬ್ದ ಸಂಪತ್ತು ಮತ್ತು ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕಥೆಯನ್ನು ನಿರೂಪಿಸುವ ಸಾಮರ್ಥ್ಯ ಮಗುವಿಗೆ ಸಿದ್ಧಿಸಿರ್ತದ ಅನ್ನೋದು ತಮ್ಮ ಮಾತಿನಲ್ಲಿ ವ್ಯಕ್ತವಾಗ್ತದೆ. ಎಸ್ ಸರ್, ಖಂಡಿತವಾಗ್ಲು. ಹೌದು. ಸಾಲಿಗುಡಿ ಸಂಭ್ರಮ ಅಂತ, ಸಾಲಿಗುಡಿ ಅನ್ನುವಂಥದ್ದು ಮಕ್ಕಳಿಗಾಗಿನೇ ಅದು ಒಂದು ಒದಗಿಸಿಕೊಟ್ಟಂತಹ ಒಂದು ಪ್ಲಾಟ್ಫಾರ್ಮ್. ಅದು ನಾವೆಲ್ಲ ಬರೆದಂತಹ ಕತೆ, ಕವಿತೆ, ಕವನಗಳೆಲ್ಲ ನಾವು ಮುಂದೆ ಜಾಬ್ ಸಿಕ್ಕಾದ್ಮೇಲೆ ಪ್ರಕಟ ಆಗಿದ್ದಾವೆ. ಬಟ್ ಮಕ್ಕಳಿದ್ದಾಗ್ಲೇನೆ ಮಕ್ಕಳ ಬರಹಗಳು ಪ್ರಕಟ ಆದ್ರೆ ಮಕ್ಕಳು ಖಂಡಿತವಾಗ್ಲೂ ಖುಷಿ ಪಡ್ತಾರೆ. ಅದೊಂಥರ ಇನ್ಸ್ಪೈರ್ ಆಗಿರುತ್ತೆ, ಅವರಿಗೆ ಮೋಟಿವೇಶನ್ ಆಗಿ ಅದು ಕೆಲಸ ಮಾಡುತ್ತೆ ಅಂತ. ಇಲ್ಲಿ ಇದು ಸರ್ಕಾರಿ ಪ್ರೌಢಶಾಲೆ ಕಿರಸೂರು ಗ್ರಾಮದ ಒಂದು ಪ್ರೌಢಶಾಲೆ ಮುಖವಾಣಿ ಪತ್ರಿಕೆ. ಇದ್ರೊಳಗೂ ಕೂಡ ಹಲವಾರು ಮಕ್ಕಳು ಬರೆದಿರೋದನ್ನ ನಾವು ನೋಡ್ತೇವೆ. ಮಕ್ಕಳು ಚುಟುಕುಗಳನ್ನ ಬರೆದಿದ್ದಾರೆ, ಕವಿತೆಗಳನ್ನ ಬರೆದಿದ್ದಾರೆ, ಕಥೆಗಳನ್ನ ಬರೆದಿದ್ದಾರೆ. ಮಕ್ಕಳು ಬರೀತಾರೆ ಅನ್ನೋದಕ್ಕೆ ಅವ್ರಿಗೊಂದು ಅವಕಾಶವನ್ನ ಒದಗಿಸಿಕೊಟ್ರೆ, ಒಂದು ವೇದಿಕೆಯನ್ನ ಒದಗಿಸಿಕೊಟ್ರೆ ಅವರು ಬರೀತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವುದಿದೆ? ಅಂದ್ರೆ ಈಗ ತಮ್ಮ ಪ್ರಕಾರ
ಹಿರಿಯರಿಗೆ ಸಾಕಷ್ಟು ವೇದಿಕೆಗಳಿವೆ, ಅವಕಾಶಗಳಿವೆ. ಅವರ ಬರವಣಿಗೆಗಾಗಿನೇ ಮತ್ತು ಅವರ ಅಭಿವ್ಯಕ್ತಿಗಾಗಿನೇ ಹಲವಾರು ವೇದಿಕೆಗಳಿರೋದ್ರಿಂದ ಮುಕ್ತವಾಗಿ ಹಿರಿಯರು ಬರಿತಾ ಇದ್ದಾರೆ. ಆದ್ರೆ ಮಕ್ಕಳಿಗೂ ಆ ಥರದ ಅವಕಾಶಗಳನ್ನು ಒದಗಿಸಿಕೊಟ್ರೆ ಬರೀತಾರೆ ಅನ್ನೋದಕ್ಕೆ ನೀವು ಇಷ್ಟೆಲ್ಲ ಉದಾಹರಣೆಗಳನ್ನ ತೋರಿಸಿದ್ದೀರಿ. ಅದಕ್ಕೆ ಒಂದು ಮಾತಿದೆ, ಸಿಕ್ಕರೆ ಅವಕಾಶ, ಏರುವೆವು ನಾವು ಆಕಾಶ ಅಂತ. ಅಂದ್ರೆ ಮಕ್ಕಳ ಭಾವನೆಗಳು ಹೆಂಗಿರುತ್ತೆ ಅನ್ನೋದಕ್ಕೆ ಇದೊಂದು ಮಾತು ಉದಾಹರಣೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಅವಕಾಶ ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತದೆ ಅಂತ ತಾವು ಹೇಳ್ತಾ ಇದ್ದಾರೆ. ದೊಡ್ಡವರಿಗೆ ಹಲವಾರು ವೇದಿಕೆಗಳಿವೆ. ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ವಿವಿಧ ಸಾಹಿತ್ಯ ಸಂಘಗಳಿರ್ಬೋದು, ಕರ್ನಾಟಕ ವಿದ್ಯಾವರ್ಧಕ ಸಂಘದಂತಹ ಸಂಘಗಳು, ಗೆಳೆಯರ ಬಳಗದಂತಹ ಸಂಘಗಳು, ಇವೆಲ್ಲ ವೇದಿಕೆಗಳು ಮತ್ತು ಅವಕಾಶಗಳು ಇರೋ ಕಾರಣಕ್ಕಾಗಿ ಅವರು ಹೆಚ್ಚೆಚ್ಚು ಬರವಣಿಗೆಯಲ್ಲಿ ತೊಡಗ್ತಾರೆ ಅಂತ ನಾವು ಅನ್ಕೋಬಹುದು. ಅದೇ ರೀತಿ ಮಕ್ಕಳಿಗೆ ನಾವು ನಿರೀಕ್ಷಿಸುವ ಮಟ್ಟದಲ್ಲಿ ವೇದಿಕೆಗಳಿವೆಯಾ? ಆ ತರದ ವೇದಿಕೆಗಳನ್ನು ತಾವು ತಮ್ಮ ಗಮನಕ್ಕೆ ಬಂದಿದೆಯಾ ಸರ್? ತಾಗಿ ಹಿರಿಯರಿಗಿದ್ದಷ್ಟು ವೇದಿಕೆಗಳು ಮಕ್ಕಳಿಗೆ ಇಲ್ಲ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಎಲ್ಲಾ ಪತ್ರಿಕೆಗಳು, ಎಲ್ಲಾ ದಿನಪತ್ರಿಕೆಗಳು ಮಕ್ಕಳ ಸಂಚಿಕೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅದೊಂದು ಅತ್ಯುತ್ತಮವಾದಂತಹ ವೇದಿಕೆ ಅಂತ ನಾನು ಭಾವಿಸಿದ್ದೇನೆ. ಅದರೊಳಗೆ ಅವರು ಹೇಳ್ತಾರೆ ಮಕ್ಕಳು ಬರೆಯಬಹುದು ಅಂತ ಹೇಳಿ. ಮಕ್ಕಳಿಗೆ ಹಲವಾರು, ಅಂದ್ರೆ ಮಕ್ಕಳ ಪತ್ರಿಕೆಗಳು, ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಸಂಯುಕ್ತ ಕರ್ನಾಟಕ ಜಾಣರ ಗುರು ಅನ್ನುವಂತಹ ಒಂದು ಮಕ್ಕಳ ಸಂಚಿಕೆಯನ್ನ ತರ್ತಾ ಇದೆ ಪ್ರತಿದಿನ. ಹಾಗೆ ವಿಜಯವಾಣಿ ಅನ್ನುವಂತಹ ಪತ್ರಿಕೆ ವಿದ್ಯಾರ್ಥಿ ಉದ್ಯೋಗ ಮಿತ್ರ ಅನ್ನುವಂತ ಸಂಚಿಕೆಯನ್ನ ತರ್ತಾ ಇದೆ. ಹೀಗೆ ಎಲ್ಲಾ ಪತ್ರಿಕೆಯವರು ಕೂಡ ವಿದ್ಯಾರ್ಥಿ ಸಂಚಿಕೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಮಕ್ಕಳಿಗೆ ಈಗ ಒಂದಿಷ್ಟು ಬದಲಾವಣೆಗಳು ಕಾಣೋದನ್ನ ನಾವು ನೋಡ್ತಾ ಇದ್ದೇವೆ. ಬಟ್ ಇದು ಹಿಂದೆ ಇರಲಿಲ್ಲ. ಹಿಂದೆ ನಾವು ನೋಡ್ತಾ ಇದ್ವಿ, ಒಂದಿಷ್ಟೇ ಪತ್ರಿಕೆಗಳು, ಕರ್ನಾಟಕದಿಂದ ಬಂದಂತಹ ಪತ್ರಿಕೆಗಳು ಅದರೊಳಗೂ ಬಹಳ ಕಡಿಮೆ. ಚಂದಮಾಮ, ಬಾಲಮಿತ್ರ, ಇಂಥವೇನು ತುಂತುರು, ಇವು ಯಾವುವು ಕರ್ನಾಟಕದ ಪತ್ರಿಕೆಗಳಲ್ಲ. ಬೇರೆ ರಾಜ್ಯದವರು ಕನ್ನಡದಲ್ಲಿ ಪತ್ರಿಕೆಗಳನ್ನು ನಡೆಸ್ತಾ ಇದ್ರು. ಆ ಎಲ್ಲದರ ಇದ್ರೊಳಗೆ ಒಂದು 30 ವರ್ಷದಿಂದ ನಮ್ಮದೇ ಧಾರವಾಡದಿಂದ ಗುಬ್ಬಚ್ಚಿಗೂಡು ಅನ್ನುವಂತಹ ಪತ್ರಿಕೆ ಕೆಲಸ ಮಾಡ್ತಾ ಮಕ್ಕಳಿಗಾಗಿ ಒಂದು ಬರವಣಿಗೆಗೆ ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಮತ್ತೆ ಈಗ ಒಂದು 8-10 ವರ್ಷದಿಂದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಏನು ಸ್ಥಾಪನೆ ಆಯಿತು, ಅದು ಸ್ಥಾಪನೆ ಆದಾಗ್ನಿಂದ ಒಂದಿಷ್ಟು ಈ ರೀತಿಯ ಮಕ್ಕಳ ಪರ ಚಿಂತಕರೆಲ್ಲ ಕೂಡ್ಕೊಂಡು ಮಕ್ಕಳಿಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನ, ಬರಹಗಳನ್ನ, ಸಂಪಾದಿತ ಕೃತಿಗಳನ್ನ ಸಂಪಾದನೆ ಮಾಡಿರೋದನ್ನ ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ 3 ವರ್ಷಗಳಿಂದ ನಾವು ಬಾಲ ವಿಕಾಸ ಅಕಾಡೆಮಿ ಬಾಲಮಂದಿರದ ಮಕ್ಕಳು ಬರೆಯೋದನ್ನ ಒಂದಷ್ಟು ವರ್ಕ್ಶಾಪ್ ಮಾಡಿ, ಕಾರ್ಯಾಗಾರಗಳನ್ನ ಮಾಡಿ, ಮಕ್ಕಳಿಗೆ ಬರಹದ ಮಾರ್ಗದರ್ಶನವನ್ನ ನೀಡಿ ಅವುಗಳನ್ನ ಸಂಪಾದಿತ ಕೃತಿಗಳಾಗಿ ತೆಗೆದುಕೊಂಡು ಬಂದಿರೋದನ್ನ ನಾವು ನೋಡ್ತೇವೆ. ಮತ್ತೆ ಸಾಹಿತ್ಯ ಅಕಾಡೆಮಿಗಳು ಕೂಡ ಒಂದಿಷ್ಟು ಪ್ರತಿ ವರ್ಷ ಮಕ್ಕಳ ಸಾಹಿತ್ಯ ಅಂತ ಪ್ರಕಟ ಮಾಡುತ್ತೆ. ಬಟ್ ಅಷ್ಟಾಗಿ ಅದ್ರೊಳಗೆ ಮಕ್ಕಳು ಬರಿತಾ ಇಲ್ಲ, ದೊಡ್ಡವರೇ ಬರೀತಾರೆ. ಅದು ಮಕ್ಕಳ ಸಾಹಿತ್ಯ ಕೃತಿ ಅನ್ನೋ ರೂಪದೊಳಗೆ ಅದು ಬರ್ತಾ ಇದೆ. ನನಗೆ ಒಂದು ಕೊರಗಿರೋದೇನು ಅಂದ್ರೆ ಮಕ್ಕಳ ಸಾಹಿತ್ಯವನ್ನ ಹೆಚ್ಚೆಚ್ಚು ಮಕ್ಕಳೇ ಬರೆಯುವಂತ ಆಗ್ಬೇಕು. ಅದಕ್ಕೆ ಒಂದಿಷ್ಟು ಶ್ರಮ ಇದೆ, ಕಷ್ಟ ಇದೆ, ದೊಡ್ಡವರು ಮಾರ್ಗದರ್ಶನ ಮಾಡಬೇಕಾಗುತ್ತೆ. ಸುಮಾರು 15-20 ವರ್ಷದ ಹಿಂದೆನೆ ತಾವು ಮಕ್ಕಳಿಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ಒದಗಿಸಿಕೊಟ್ರಿ. ಮಕ್ಕಳು ಬರೀಬೇಕು, ಅವರು ತಮ್ಮ ಅನುಭವಗಳನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ. ಈ ರೀತಿ ಒಂದು ಆಲೋಚನೆ ನಿಮ್ಮಲ್ಲಿ ಬರ್ಲಿಕ್ಕೆ ಏನ್ ಕಾರಣ ಇರ್ಬೋದು? ನಾನು ಅಂದ್ರೆ ಮಗುವಿಗೆ ಬರಿಬೇಕಾದ್ರೆ ನಮ್ಮ ಭಾವನೆಗಳು ಕೂಡ ಮಗು ಆಗ್ಬೇಕಾಗತ್ತೆ, ಅಥವಾ ನಾವು ಮಗುವಿನ ಮಟ್ಟಕ್ಕೆ ಏರ್ಬೇಕಾಗತ್ತೆ. ಇತ್ತೀಚೆಗೆ ನಾವು ನೋಡ್ತೇವೆ ಮಗುವಿನ ಮಟ್ಟಕ್ಕೆ ಇಳಿದು ಬರೆಯೋದು ಅಂತ ಅಂತಾರೆ. ಇಳಿದು ಬರೆಯೋದಲ್ಲ ಅದು. ಮಗುವಿನ ಮಟ್ಟವನ್ನ ಅಷ್ಟು ಕಡಿಮೆಯಾಗಿ ನೋಡೋದು ಬೇಡ, ಮಕ್ಕಳ ಮಟ್ಟಕ್ಕೆ ಏರಿ ಬರೆಯೋದು. ಅಂದ್ರೆ ಮಕ್ಕಳ ಮಟ್ಟ ಅಷ್ಟು ಉನ್ನತವಾದಂತದ್ದು. ಎಂತೆಂತಹ ದೊಡ್ಡ ದೊಡ್ಡ ಸಾಹಿತಿಗಳಿಗೂ ಕೂಡ ಆ ಒಂದು ಮಗುವಿನ ಮಟ್ಟವನ್ನ ಏರಿ ಬರೀಲಿಕ್ಕೆ ಸಾಧ್ಯ ಆಗಿಲ್ಲ. ದೊಡ್ಡ ಸಾಹಿತಿಗಳೊಳಗೆ ಕೆಲವು ಜನ ಮಕ್ಕಳಿಗೆ ಬರೀಲಿಕ್ಕೆ ಸಾಧ್ಯ ಆಗಿದೆ. ಅದು ಚಾಲೆಂಜಿಂಗ್ ಅದು. ಬಟ್ ಅದನ್ನ ನಾವು ಬಹಳ ಕೀಳಾಗಿ ಕಾಣೋದನ್ನ ಇತ್ತೀಚೆಗೆ ನಾವು ನೋಡ್ತೇವೆ. ಅಕಾಡೆಮಿಗಳು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಕ್ಕಳ ಸಾಹಿತ್ಯ ಅಂತಂದ್ರೆ ಅದನ್ನೊಂಥರ ನಿರ್ಲಕ್ಷಿತ ಭಾವನೆಯಿಂದ ನೋಡ್ತಾರೆ. ಮಕ್ಕಳಿಗಾಗಿ ಬರೆಯೋರು ಅಂದ್ರೆ ಅದೇನ್ ಬಿಡ್ರಿ ಮಕ್ಕಳದು ಅಂತ ಅನ್ನೋದನ್ನ ನೋಡೋದನ್ನ ನಾವು ಕಾಣ್ತೇವೆ. ಈ ಹಿನ್ನೆಲೆ ಒಳಗೆ ಮಕ್ಕಳಿಗಾಗಿ ಪ್ರಯತ್ನ ಮಾಡಬೇಕು ಅಂತ ಒಂದಿಷ್ಟು ನಾವೆಲ್ಲ ಸ್ನೇಹಿತರು ಸೇರ್ಕೊಂಡು 28 ವರ್ಷಗಳ ಹಿಂದೆ
ಪ್ರಾರಂಭ ಮಾಡಿದಂತ ಗುಬ್ಬಚ್ಚಿಗೂಡು ಪತ್ರಿಕೆ ನನ್ನನ್ನ ಆ ಬರವಣಿಗೆ ನಿಟ್ಟಿನೊಳಗೆ ನನ್ನನ್ನ ತೆಗೆದುಕೊಂಡು ಹೋಯ್ತು. ಅವರು ನಾವೇನು ಗುಬ್ಬಚ್ಚಿಗೂಡು ಪತ್ರಿಕೆಯಿಂದ ಏನು ಪ್ರತಿ ವರ್ಷ ಮಕ್ಕಳ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನಗಳನ್ನ ಮಾಡ್ತಾ ಇದ್ವಿ, ನಾಡಿನ ಸಾವಿರಾರು ಮಕ್ಕಳನ್ನ ಸೇರಿಸ್ತಾ ಇದ್ವಿ. ಹಾಗೆ ನಮ್ಗೆ ಆಲೋಚನೆ ಬಂದಿದ್ದೇನು ಅಂದ್ರೆ ಮಕ್ಕಳು ಏನನ್ನ ನಿರೀಕ್ಷಣೆ ಮಾಡ್ತಾರೆ, ಮಕ್ಕಳಿಗೆ ಏನ್ ಬೇಕು ಅನ್ನುವಂತ ನಿಟ್ಟಿನೊಳಗೆ ಪ್ರಾರಂಭವಾದಂತದ್ದು. ನಾನು ನನ್ನ ಬರವಣಿಗೆಯನ್ನ ಒಂದು ಗುಬ್ಬಚ್ಚಿಗೂಡೊಳಗೆ ಆಡುತ್ತಾ ಇಂಗ್ಲಿಷ್ ಕಲಿ ಅನ್ನೋ ಕಾಲಂನಿಂದ ಪ್ರಾರಂಭ ಮಾಡಿದೆ. ಅಂದ್ರೆ ಮಕ್ಕಳಿಗೆ ಇಂಗ್ಲಿಷ್ ಅನ್ನ ಕಲಿಸ್ಬೇಕು, ಅವ್ರು ಆಡಾಡ್ತಾ ಕಲಿಬೇಕು ಅಂತ. ಹಂಗೆ ಸ್ಟಾರ್ಟ್ ಆಗಿದ್ದು. ಮತ್ತೆ ಮುಂದೆ ದೊಡ್ಡವರು ಚಿಕ್ಕವರಿದ್ದಾಗ ಅಂತ, ಅಂದ್ರೆ ದೊಡ್ಡ ಮಹಾನ್ ವ್ಯಕ್ತಿಗಳು ಚಿಕ್ಕವರಿದ್ದಾಗೆ ಹೇಗೆ ಅವ್ರ ಬಾಲ್ಯ ಇತ್ತು ಅನ್ನೋದನ್ನ ಕಥಾರೂಪದೊಳಗೆ ಅದನ್ನ ತರೋ ಪ್ರಯತ್ನ ಮಾಡಿದೆ. ಮುಂದೆ ಪರಿಸರದೊಳಗಿನ ಸತ್ಯದ ಮಾತು ಅನ್ನುವಂತ ಅಂಕಣ ಬರಹಗಳನ್ನ ಪ್ರಾರಂಭ ಮಾಡಿದೆ. ಅಂದ್ರೆ ಮಕ್ಕಳಿಗಾಗಿ ಪರಿಸರ ಉಳಿಬೇಕು, ಭೂಮಿಯನ್ನ ನಾವು ಯಥಾಸ್ಥಿತಿಯೊಳಗೆ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಅನ್ನೋ ನಿಟ್ಟಿನೊಳಗೆ ಒಂದಿಷ್ಟು ಬರಹಗಳು ಮಕ್ಕಳನ್ನ ತುಂಬಾ ಆಕರ್ಷಿಸಿದ್ವು. ಮತ್ತೆ ದೊಡ್ಡವರನ್ನು ಕೂಡ, ಪಾಲಕರು ಕೂಡ ಆ ನಿಟ್ಟಿನೊಳಗೆ ತಮ್ಮ ಮಕ್ಕಳನ್ನ ಬೆಳೆಸುವಂತ ನಿಟ್ಟಿನೊಳಗೆ ಪ್ರಯತ್ನ ಮಾಡಿರೋದನ್ನ ಆ ಲೇಖನಗಳಿಂದ ನಾವು ನೋಡ್ಬೋದು. ಹಿಂಗೆ ಬರವಣಿಗೆ ಪ್ರಾರಂಭ ಆಗಿದ್ದು ಅದು ನಿರಂತರವಾಗಿ ಇಲ್ಲಿವರೆಗೆ ಒಂದಷ್ಟು 40 ಪುಸ್ತಕಗಳು, ಸುಮಾರು 1600ಕ್ಕೂ ಹೆಚ್ಚು ಲೇಖನಗಳು ಪ್ರಕಟ ಆಗ್ಲಿಕ್ಕೆ ಕಾರಣ ಆಯ್ತು. ತುಂಬ ಹೆಮ್ಮೆ ಅನಿಸುತ್ತೆ ಸರ್. ಮಕ್ಕಳ ಸಾಹಿತ್ಯಕ್ಕೆ ತಮ್ಮ ಕೊಡುಗೆ ಅಪಾರವಾದ. ಈಗ ಅಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಬರಿತಾ ಇದ್ರು ಕೂಡ ನಮ್ಮ ಸಾಹಿತ್ಯ ವಲಯ ಮಕ್ಕಳ ಸಾಹಿತ್ಯವನ್ನು ಅಂದ್ರೆ ಮಕ್ಕಳ ಬರಹಗಳನ್ನ ಕೀಳಾಗಿ ಕಾಣ್ತಕ್ಕಂಥದ್ದು, ತಿರಸ್ಕಾರ ಭಾವನೆಯಿಂದ ಕಾಣ್ತಕ್ಕಂಥದ್ದು, ಮತ್ತು ಸಾಹಿತ್ಯದ ಮುಖ್ಯ ವೇದಿಕೆಗಳಲ್ಲಿ ಚರ್ಚೆಗೆ ತರದೇ ಇರ್ತಕ್ಕಂಥದ್ದು ಒಂದು ರೀತಿ ಮಕ್ಕಳ ಸಾಹಿತ್ಯಕ್ಕೆ ಹಿನ್ನಡೆ ಅಂತ ಅನ್ಕೋಬಹುದು. ಎಸ್ ಸರ್, ಅದು ಬಹಳ ಖೇದ ಅಂತ ಅನ್ಸುತ್ತೆ. ಈಗ ದೊಡ್ಡ ದೊಡ್ಡ ಸಾಹಿತ್ಯ ಕಾರ್ಯಕ್ರಮಗಳು, ಸಾಹಿತ್ಯ ಸಮ್ಮೇಳನಗಳು, ಅಲ್ಲೆಲ್ಲೋ ಸುಮ್ಮನೆ ಹೆಸರಿಗೆ ಒಂದಿಷ್ಟು ಮಕ್ಕಳ ಗೋಷ್ಠಿಗಳನ್ನ ಮಾಡೋದ್ ಬಿಟ್ರೆ ಅವರು ಸೀರಿಯಸ್ ಆಗಿ ಅಲ್ಲಿ ಏನನ್ನೂ ಕೂಡ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋದು ಅದು ಕಾಣುತ್ತೆ. ಬಹಳ ಖೇದ ಅನಿಸುತ್ತೆ. ಅದು ಆಗ್ಬೇಕು, ಮಕ್ಕಳಿಗಾಗಿ ಪ್ಲಾಟ್ಫಾರ್ಮ್ಗಳನ್ನು ಒದಗಿಸ್ಬೇಕು, ಅಂದಾಗ ಮಾತ್ರ ಅವರು ಹೊರಬರ್ಲಿಕ್ಕೆ ಸಾಧ್ಯ ಇದೆ. ಈಗ ಸಾಹಿತ್ಯ ವಲಯದ ಹಿರಿಯರು ಅಂತಕ್ಕಂಥವ್ರು ಮತ್ತು ಮಕ್ಕಳ ಸಾಹಿತ್ಯದ ಕುರಿತಾಗಿ ಮಾತಾಡ್ತಕ್ಕಂಥವ್ರು ಮಕ್ಕಳು ಏನು ಬರೀತಾರೆ, ಮಕ್ಕಳು ಬರೆದಿರ್ತಕ್ಕಂಥದ್ದನ್ನು ನಾವು ಸಾಹಿತ್ಯಿಕ ಕಣ್ಣೋಟದಲ್ಲಿ ಗಮನಿಸ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಆಡಿದ್ದಾರೆ ಅಂತ ಅನ್ಕೊಳ್ತೇನೆ. ಈಗ ತಾವು ನೇರವಾಗಿ ಮಕ್ಕಳ ಬರಹಗಳಿಗೆ ವೇದಿಕೆಯನ್ನು ಕೊಟ್ಟು ಪ್ರೋತ್ಸಾಹ ಕೊಟ್ಟು ಅವರಿಂದ ಅಭಿವ್ಯಕ್ತಿ ಆಗುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿದ್ದೀರಿ. ತಾವು ಗಮನಿಸಿರುವ ಹಾಗೆ ಮಕ್ಕಳು ಸಶಕ್ತವಾಗಿ ಬರೀಬಲ್ಲರ, ಅವರ ಬರಹಗಳಲ್ಲಿ ತಾವು ಏನನ್ನು ಗಮನಿಸಿದ್ದೀರಿ ಅಂತ? ಎಸ್ ಸರ್, ಖಂಡಿತವಾಗ್ಲೂ ನಾವು ಮಾಡಿರೋದು ಪ್ರಾಕ್ಟಿಕಲ್, ಪ್ರಾಯೋಗಿಕವಾಗಿ ಮಾಡಿರುವಂಥದ್ದು. ಅವರು ದೊಡ್ಡವರು ಹೇಳಿರ್ಬೋದು, ಪ್ರಾಯೋಗಿಕವಾಗಿ ಮಾಡದೆ ಅಂತಹ ಪ್ರಯೋಗಗಳನ್ನ ಮಕ್ಕಳ ಮೇಲೆ ಮಾಡದೆ ಮಾತಾಡೋದು ಬೇರೆ. ನಾವು ಅಂತ ಪ್ರಯೋಗಗಳನ್ನ ಮಕ್ಕಳ ಮೇಲೆ ಮಾಡಿದಾಗೆ ನಮಗ್ ಮಾತಾಡ್ಲಿಕ್ಕೆ ಒಂದು ಅರ್ಹತೆ ಇದೆ, ಅದಕ್ಕೊಂದು ಸ್ಪಷ್ಟತೆ ಇದೆ ಅಂತ. ಈ ಪ್ರಯೋಗಗಳನ್ನ ಮಾಡಿದೀವಿ ನಾವು ಮಕ್ಕಳ ಮೇಲೆ. ಮಕ್ಕಳಿಗೆ ಕತೆ, ಕವಿತೆ, ಮತ್ತೆ ಕಿರು ನಾಟಕಗಳು, ಹಾಸ್ಯ, ಚುಟುಕು ಇವುಗಳನ್ನ ಬರೆಯುವಂತಹ ಒಂದಿಷ್ಟು ಸಾಮಗ್ರಿಗಳನ್ನ ಕೊಟ್ಟು, ವಿಷಯಗಳನ್ನ ಕೊಟ್ಟು ಅವರಿಗೆ ನಾವು ಬರೆಯೋದ್ಲಿಕ್ಕೆ ಹಚ್ಚಿದಾಗೆ ಖಂಡಿತವಾಗ್ಲೂ ಮಕ್ಕಳು ಬರೀಬಲ್ರು ಅನ್ನೋದಕ್ಕೆ ನಾವು ಸಾಕಷ್ಟು ಉದಾಹರಣೆಗಳನ್ನು ನೀಡಬಹುದು. ಈಗಾಗಲೇ ಹೇಳಿದೆ ನಾನು, ಈ ಸಾಲಿಗುಡಿ ಅನ್ನುವಂತಹ ಪತ್ರಿಕೆ ಅಂತದೇ ಒಂದು ಪ್ರಯೋಗದ ಭಾಗ. ಇಂತಹ ಪ್ರಯೋಗಗಳನ್ನ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯಿಂದನೂ ಕೂಡ ಮಾಡಿರೋದನ್ನ, ಸಾಕಷ್ಟು ಪ್ರಯೋಗಗಳನ್ನ ನಮ್ಮ ಡಾಕ್ಟರ್ ನಿಂಗು ಸೊಲಗಿ ಅವರು, ವಿವೇಕಾನಂದ ಗೌಡ ಪಾಟೀಲ್ರು, ಮತ್ತೆ ಬಸವರಾಜ್ ಗಾರ್ಗಿ ಅವರು, ದೊಡ್ಡಣ್ಣ ಗದ್ದನಕೇರಿ ಅವರು, ಸೊಪ್ಪಿಮಠ್ ಅವರು, ಮಕ್ಕಳ ಮಹರ್ಷಿ ಅಂತ ಕರೆಸಿಕೊಂಡಂತಹ ಶಂಕರ್ ಹರಗತ್ತಿ ಅವರ ಒಂದು ನೇತೃತ್ವದೊಳಗೆ ಇಂತಹ ನೂರಾರು ಪ್ರಯೋಗಗಳನ್ನ ಮಾಡಿ ಯಶಸ್ವಿಯಾಗಿದ್ದೇವೆ. ಅದಕ್ಕೆ ನಮಗೆ ಮಾತಾಡ್ಲಿಕ್ಕೆ ಅರ್ಹತೆ ಇದೆ ಅಂತ ನಾನು ಅನ್ಕೊಂಡೆ. ಧಾರವಾಡ ಭಾಗದಲ್ಲಿ ನಾನು ಗಮನಿಸಿರೋ ಹಾಗೆ ಮಕ್ಕಳಿಗಾಗಿನೇ ಒಂದು ಬಾಲ ವಿಕಾಸ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಮಕ್ಕಳ ಜಗತ್ತಿನ ಕುರಿತಾಗಿದ್ದ ಗಂಭೀರ ಚರ್ಚೆಗಳನ್ನ ಮಾಡಿರ್ತಕ್ಕಂಥ ಗೆಳೆಯರು ತಾವೆಲ್ಲ ಒಟ್ಟಾಗಿದ್ರೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಡೀ ಕರ್ನಾಟಕದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ತಾವು ಮಕ್ಕಳ ಕುರಿತಾಗಿ ಆಲೋಚನೆಗಳನ್ನ ಮಾಡಿದ್ದೀರಿ. ಆ ಕಾರಣಕ್ಕಾಗಿ ಇವತ್ತು ನೀವು ಮಕ್ಕಳ ಸಾಹಿತ್ಯದ ಕುರಿತಾಗಿ ಅಧಿಕೃತವಾಗಿ ಮಾತಾಡಬಲ್ಲವರು ಅಂತ ನನಗನ್ನಿಸ್ತದೆ. ತುಂಬಾ ಖುಷಿಯ ಸಂಗತಿ ಸರ್ ಇದು. ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ಇದೊಂದು ಒಳ್ಳೆಯ ಉಲ್ಲೇಖಾರ್ಹವಾಗಿರ್ತಕ್ಕಂಥ ಅಂಶ. ಮಕ್ಕಳ ಸಾಹಿತ್ಯದ ಕುರಿತಾಗಿ ಚರ್ಚೆ ಮಾಡುವಾಗ
ಹಿರಿಯರೇ ಮಕ್ಕಳಿಗಾಗಿ ಬರೆಯೋದು, ಅದನ್ನ ಹಿರಿಯರೇ ತಿದ್ದೋದು, ಹಿರಿಯರೇ ಪ್ರಕಾಶಕರಾಗಿ ಪ್ರಕಟ ಮಾಡೋದು ಮತ್ತು ಹಿರಿಯರೇ ಮಾರಾಟ ಮಾಡೋದನ್ನ ನಾವು ಗಮನಿಸ್ತೀವಿ. ಇಲ್ಲೆಲ್ಲೂ ಕೂಡ ಮಕ್ಕಳ ಪಾತ್ರ ಅನ್ನೋದು ಇಲ್ಲ, ಕೇವಲ ಮಕ್ಕಳನ್ನ ಓದುಗರನ್ನಾಗಿ ನೋಡಲಾಗ್ತಿದೆ. ಅಂದ್ರೆ ಅವರ ಮಟ್ಟ ಅಷ್ಟೇ, ಅವರು ಓದ್ಬೇಕು ತಿಳ್ಕೋಬೇಕು ಅನ್ನೋ ಆಲೋಚನೆ ಮಕ್ಕಳ ಸಾಹಿತ್ಯದ ಪ್ರಧಾನವಾಗಿರ್ತಕ್ಕಂಥ ಅಂಶ ಅಂತ ನಮಗನ್ನಿಸ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಹೌದು ಸರ್, ಖಂಡಿತವಾಗ್ಲೂ ಹಿಂಗ ಅನ್ಕೊಂಡು ಅದು ಕಾಲಘಟ್ಟ ನಡೀತಾ ಬಂದಿದೆ. ಮಕ್ಕಳು ನಾವ್ ಹೇಳಿದ್ದು ಕೇಳಬೇಕು, ನಾವೇನ್ ಮಾಡ್ತೇವಲ್ಲ ಅದು ಸರಿ, ಅವ್ರು ಅದನ್ನ ಒಪ್ಕೋಬೇಕು ಅನ್ನುವಂಥದ್ದು. ಅಂದ್ರೆ ಅವ್ರಿಗೇನು ಗೊತ್ತಾಗಲ್ಲ, ಅವ್ರ ಮೇಲೆ ನೀತಿಯನ್ನ ಹೆಚ್ಚಾಗಿ ಹೇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಬಟ್ ಇದನ್ನ ನಾನು ಒಪ್ಪೋದಿಲ್ಲ, ಖಂಡಿತವಾಗಿ ನಾನು ಇದನ್ನ ಖಂಡಿಸ್ತೇನೆ. ಎರಡೂ ಇರಬೇಕು. ಒಂದು ಮಕ್ಕಳಿಗಾಗಿ ದೊಡ್ಡವರು ಬರೆಯೋದು ಒಂದು ಭಾಗ, ಆದ್ರೆ ಮಕ್ಕಳೇ ಬರೆಯೋದು ಇದೆಯಲ್ಲ, ಇದು ಪ್ರಧಾನ ಸಾಹಿತ್ಯ ಆಗ್ಬೇಕು ಅಂತ ನನ್ನೊಂದು ಅಭಿಪ್ರಾಯ. ಅದು ಹೇಗೆ ಬರೀಲಿ, ಭಾಷೆಯ ವ್ಯತ್ಯಾಸ ಆಗುತ್ತೆ, ಶಬ್ದಗಳ ವ್ಯತ್ಯಾಸ ಆಗುತ್ತೆ, ಆಗ್ಲಿ. ಅಲ್ಲಿ ಭಾಷೆ ಶಬ್ದ ಮುಖ್ಯ ಆಗೋದಿಲ್ಲ, ಭಾವನೆಗಳು, ಅಭಿಪ್ರಾಯಗಳು, ಅನುಭವಗಳು, ಮಕ್ಕಳ ಅನುಭವಗಳು ಬಹಳ ಮುಖ್ಯ ಆಗುತ್ತೆ ಅಂತ ನಾನು ಅನ್ಕೊಂಡೆ. ಅಂದ್ರೆ ಈಗ ದೊಡ್ಡವರು ಬರೆಯುವುದರಲ್ಲೂ ಕೂಡ ಭಾಷೆಯ ವ್ಯತ್ಯಾಸಗಳು, ಅವರವರ ಸೃಜನಶೀಲತೆ ಮಟ್ಟ ಮತ್ತು ಅವರ ನಿರೂಪಣಾ ಶೈಲಿಗಳು ಭಿನ್ನವಾಗಿರ್ತವೆ. ಆ ನೆಲೆಯಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಭಿನ್ನ ಸಾಮರ್ಥ್ಯಗಳು, ಭಿನ್ನ ಅನುಭವಗಳನ್ನ ನಾವು ಗೌರವಿಸಬೇಕು ಅಂತ ನೀವು ಹೇಳ್ತೀರಿ. ಎಸ್ ಸರ್, ಖಂಡಿತವಾಗ್ಲು. ಮಕ್ಕಳು ಅಂದ ತಕ್ಷಣ ಸುಮ್ಮನೆ ನಾವು ಹೇಳದಂಗೆ ಕೇಳುವಂತಹ ವಸ್ತುಗಳು ಅವರಲ್ಲ. ಅವ್ರಿಗೂ ಕೂಡ ನಾವು ಸ್ವಾತಂತ್ರ್ಯ ಕೊಡಬೇಕು, ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಕೊಡಬೇಕು. ಆ ಹಿನ್ನೆಲೆಯೊಳಗೆ ನಾವು ಮಕ್ಕಳ ಸಾಹಿತ್ಯವನ್ನ ನೋಡ್ಬೇಕಾದಂತಹ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇವತ್ತಿನ ಕಾಲಘಟ್ಟದೊಳಗಿದೆ. ಸರಿ, ಈಗ ಸುಮಾರು 28 ವರ್ಷದ ಹಿಂದೆ ನೀವು ಮಕ್ಕಳಿಗಾಗಿ ಅಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿದ್ದೀರಿ. ಇವತ್ತಿನ ಮಕ್ಕಳಿಗೆ, ಬರಹದಲ್ಲಿ ತೊಡಗಿರ್ತಕ್ಕಂಥ ಮಕ್ಕಳಿಗೆ ತಾವು ಏನಾದರೂ ಸಲಹೆಗಳನ್ನು ಕೊಡ್ಲಿಕ್ಕೆ ಬಯಸ್ತೀರಾ? ಎಸ್ ಸರ್, ಖಂಡಿತವಾಗ್ಲು. ಈಗಿನ ಮಕ್ಕಳು ಇವತ್ತೇನು ಬರಹಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅವರು ಹೆಚ್ಚು ಫ್ಯಾಂಟಸಿಯನ್ನ ಇಷ್ಟಪಡೋದನ್ನ ನಾವು ನೋಡ್ತೇವೆ. ಮತ್ತೆ ಆಧುನಿಕ ತಂತ್ರಜ್ಞಾನದ ಅಂಶಗಳನ್ನು ಇಷ್ಟಪಡೋದನ್ನ ನೋಡ್ತೇವೆ. ಅವರ ಸಾಹಿತ್ಯದಲ್ಲಿ, ಅವರ ಕಲ್ಪನೆಯೊಳಗೆ ಅವ್ರು ಎಲ್ಲೆಲ್ಲೋ ಅಡ್ಡಾಡಿ ಬರ್ತಾರೆ. ಅದು ಈಗಿನ ತಂತ್ರಜ್ಞಾನದ ಪ್ರಭಾವ ಅಂತ ನಾನು ಅನ್ಕೊಂಡಿದ್ದೇನೆ. ಖಂಡಿತವಾಗ್ಲೂ ಆ ಪ್ರಭಾವವನ್ನ, ಅವ್ರ ಮೇಲೆ ಏನು ಅದು ಪ್ರಭಾವ ಆಗಿದೆ, ಆ ಅಂಶಗಳು, ಅದನ್ನ ಶಬ್ದ ರೂಪದೊಳಗೆ ತರುವಂತಹ ಆ ಪ್ರಯತ್ನವನ್ನ ಅವ್ರು ಮಾಡ್ಬೋದು. ಮತ್ತೆ ಇತ್ತೀಚೆಗೆ ಮಕ್ಕಳ ಕಾದಂಬರಿಗಳನ್ನ ಬರೆಯೋದಕ್ಕೆ ಮಕ್ಕಳು ಪ್ರಯತ್ನಿಸಿದರೆ ಬಹಳ ಚಂದ ಅಂತ. ಅಂದ್ರೆ ಒಂದು ಕಥೆ, ಒಂದು ಕಿರುನಾಟಕ, ಅದು ಒಂದಿಷ್ಟು ಶಬ್ದಗಳಿಗೆ ಸೀಮಿತ ಆಗಿಬಿಡುತ್ತೆ. ಅದನ್ನ ಸರಳ ರೂಪದೊಳಗೆ ತರುವಂತ ಪ್ರಯತ್ನಗಳನ್ನ ಮಕ್ಕಳು ಮಾಡಬಹುದು. ಇದರಿಂದ ಹೆಚ್ಚು ಮಕ್ಕಳ ಸಾಹಿತ್ಯದೊಳಗೆ ಸೃಜನಶೀಲವಾಗಿ ಅವ್ರು ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಂದೊಂದು ಅಂದ್ರೆ ಈ ರೀತಿಯ ಪ್ರಯತ್ನಗಳನ್ನ ಮಾಡೋದ್ರಿಂದ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಮತ್ತು ಅವರು ಮುಂದಿನ ಒಂದು ನಾಗರಿಕ ಜೀವನ ನಡೆಸುವಲ್ಲಿ ಒಂದು ಒಳ್ಳೆಯ ಪರಿಣಾಮ ಬೀರಬಹುದು ಅಂತ ತಾವು ಹೇಳ್ತೀರಾ? ಖಂಡಿತವಾಗ್ಲೂ ಸರ್. ಯಾರು ಸಾಹಿತಿಗಳಿರ್ತಾರೋ ಅವ್ರಿಗೆ ಸಹೃದಯ ಇರುತ್ತೆ. ಸಹೃದಯ ಅನ್ನೋದು ಬೆಳಿಲಿಕ್ಕೆ ಸಾಹಿತ್ಯ ಪೂರಕವಾಗಿ ಕೆಲಸ ಮಾಡುತ್ತೆ. ನಾವು ಇತ್ತೀಚಿನ ದಿನದೊಳಗೆ ನೋಡ್ತೀವಿ, ಒಂದಿಷ್ಟು ಮಕ್ಕಳು ವಿಕೃತ ವಿಚಾರಗಳಿಂದ ಬೆಳೆಯೋದನ್ನ ನಾವು ಕಾಣ್ತಾ ಇದ್ದೀವಿ. ಬಟ್ ಯಾವ ಮಕ್ಕಳು ಸಾಹಿತ್ಯದೊಳಗೆ ತೊಡಗಿಸಿಕೊಂಡಿದ್ದಾರೋ ಅಥವಾ ಸಾಹಿತ್ಯವನ್ನ ಓದ್ತಾರೋ, ಅವರು ಹೃದಯ, ಮನಸ್ಸು ಶುದ್ಧ ಆಗಿರೋದನ್ನ, ಅವರು ಶಾಂತವಾಗಿ ಆಲೋಚನೆ ಮಾಡೋದನ್ನ ನಾವು ಕಾಣ್ತೇವೆ. ಈ ಹಿನ್ನೆಲೆಯೊಳಗೆ ಮಕ್ಕಳ ವ್ಯಕ್ತಿತ್ವವನ್ನ ರೂಪಿಸ್ಲಿಕ್ಕೆ ಮಕ್ಕಳ ಸಾಹಿತ್ಯ ಕಾರಣ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರತಿಪಾದಿಸಬಹುದು. ತುಂಬಾ ಒಳ್ಳೆ ವಿಚಾರಗಳನ್ನ ತಾವು ಹಂಚ್ಕೊಂಡಿದ್ರಿ. ಮಕ್ಕಳ ಸಾಹಿತ್ಯ, ಅದರಲ್ಲೂ ವಿಶೇಷವಾಗಿ ಸಾಹಿತ್ಯ ರಚನೆಯಲ್ಲಿ ತೊಡಗಿರ್ತಕ್ಕಂಥ ಮಕ್ಕಳ ಕುರಿತಾಗಿ ಒಂದು ಕಾಳಜಿಯನ್ನ ಹೊಂದಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿರುವವರಾಗಿ, ಮಕ್ಕಳ ಲೋಕದ ಒಬ್ಬ ಸಹಾಯಕರಾಗಿ ತಾವು ಇದುವರೆಗೂ ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದೀರಿ. ಈ ಸಂದರ್ಶನದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು ಸರ್, ತಮಗೂ ಧನ್ಯವಾದ.